ಅದ್ರ ಬಗ್ಗೆ ಒಂದು 5-10 ನಿಮಿಷ ಕ್ಲಾಸ್ ಹೇಳಿದಾಗ ಸರ್ ನಿಮಗೆ ಪ್ರತ್ಯಕ್ಷವಾಗಿ ಏನೇನು ತೋರಿಸ್ತಾರೆ. ಈಗ ಜಗದೀಶ್ ಅವರು ಒಂದೆರಡು ಮಾತಾಡ್ತಾರೆ. ಮೊದಲಿಗೆ ಇವತ್ತಿನ ವಿಶೇಷ ದಿನ ಅಂದರೆ ಅದು ನಿಮ್ಮೆಲ್ಲರ ದಿನ, ಮಕ್ಕಳ ದಿನಾಚರಣೆ. ಮಕ್ಕಳ ದಿನಾಚರಣೆ ದಿವಸ ಈಗ ಸರ್ ಆಗಲೇ ಹೇಳಿದಾಗೆ ಒಂದು 15 ದಿವಸದ ಹಿಂದ್ಗಡೆನ ನಮ್ಮ ಮಕ್ಕಳ ದಿನಾಚರಣೆ ದಿವಸ ನೀವು ಬಂದು ಡೆಮೋ ಮಾಡಬೇಕು ಅಂತ ಹೇಳಿದ್ರು. ನಾವು ಹೇಳುವಂಥ ಉದ್ಯೋಗಿದ್ವಿ, ಅದರ ಪ್ರಕಾರ ಇವತ್ತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲಿಗೆ ತಮ್ಮೆಲ್ಲರಿಗೂ ಮತ್ತು SDMC ಅಧ್ಯಕ್ಷರಿಗೂ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಅಗ್ನಿಶಾಮಕ ಇಲಾಖೆಯಿಂದ ಸರ್ಕಾರಕ್ಕೆ ಸಿಗುವ ಸರ್ಕಾರದಿಂದ ಸಾರ್ವಜನಿಕರಿಗೆ ಸಿಗುವ ಅನುಕೂಲಗಳೇನು ಎನ್ನುವುದನ್ನು ನಿಮಗೆ ಸ್ವಲ್ಪ ಹೇಳಿ ಆಮೇಲೆ ಡೆಮೋವನ್ನು ತೋರಿಸ್ತೀವಿ. ಇವತ್ತು ನಾವು ಯಾವುದೇ ಒಂದು ಬೆಂಕಿಗಿದ್ದಾಗ ಬೆಂಕಿಯನ್ನು ನಂದಿಸಬೇಕಾದ್ರೆ ಮೊದಲು ನಾವು ಬೆಂಕಿಯ ವಿಧವನ್ನು ಗುರುತಿಸಬೇಕಾಗುತ್ತೆ. ಬೆಂಕಿ ವಿಧ ಯಾವಾಗ ಗುರುತಿಸ್ಬೇಕಂತಂದ್ರೆ, ಯಾವುದೇ ಒಂದು ಬೆಂಕಿ ಎತ್ತಿದಾಗ ಆ ಬೆಂಕಿ ಆರಿಸ್ಬೇಕಂದ್ರೆ ನಾವು ಅದು ಬೆಂಕಿ ಯಾವುದಂತ ಗುರುತಿಸಬೇಕಾಗುತ್ತೆ. ಗುರುತಿಸಿದಾಗ ಮಾತ್ರ ಆ ಬೆಂಕಿಯನ್ನು ನಂದಿಸಲು ಸಾಧ್ಯವಾಗುತ್ತದೆ, ಇಲ್ಲದಿದ್ದರೆ ಆ ಬೆಂಕಿ ನಂದಿಸಲು ಸಾಧ್ಯವಾಗುವುದಿಲ್ಲ. ಈಗ ನೀವು ಕೇಳ್ಬೋದು, ಏನ್ರಿ ಬೆಂಕಿ ಎಲ್ಲ ಒಂದತ್ರ ನಿಂತೈತಿ, ಅದನ್ನೇ ವಿಭಾಗಗಳನ್ನಾಗಿ ಮಾಡ್ತೀರಿ ಅಂತೇಳಿ. ಅದು ನಾವು ಸುಟ್ಟು ಬೂದಿ ಆಗುವಂಥ ವಸ್ತುಗಳಿಗೆ ಹತ್ತುವಂಥ ಒಂದು ಬೆಂಕಿಯನ್ನು ನಾವು ಎ ವರ್ಗದ ಬೆಂಕಿ ಅಂತ ಕರಿತೀವಿ. ಬಿ ವರ್ಗದ ಬೆಂಕಿಯನ್ನು ತೈಲ ಬೆಂಕಿ ಅಂತ ಕರಿತೀವಿ. ಸೀಮೆ ಎಣ್ಣೆ, ಪೆಟ್ರೋಲ್ ಬೆಂಕಿ, ಆಯಿಲ್, ಡೀಸೆಲ್ ಇವುಗಳಿಗೆ ಬೀಳುವಂಥ ಬೆಂಕಿಯನ್ನು ನಾವು ಬಿ ವರ್ಗದ ಬೆಂಕಿ ಅಂತ ಕರಿತೀವಿ. ಗ್ಯಾಸ್ ಫೈರ್ ಅನ್ನ ಸಿ ವರ್ಗದ ಬೆಂಕಿ ಮತ್ತು ಡಿ ವರ್ಗದ ಬೆಂಕಿಯನ್ನು ಮೆಟಲ್ ಫೈರ್ ಅಂತ ಹೇಳಿ ಕರಿತೀವಿ. ಈ ರೀತಿ ಬೆಂಕಿಗಳನ್ನು ವಿಭಾಗ ಮಾಡಿಕೊಂಡಾಗ ಮಾತ್ರ ನಾವು ಬೆಂಕಿಯನ್ನು ನಂದಿಸಲು ಸಾಧ್ಯವಾಗುತ್ತದೆ. ಈಗ ಒಂದು ಪೇಪರ್ ಐತೆ ಅಂತ ಇಟ್ಕೊಳ್ರಿ. ಇಲ್ಲೊಂದು ಪೇಪರ್ ಐತಂದ್ರೆ ಈ ಪೇಪರ್ ನಾವೊಂದು ಈಗ ಕಡ್ಡಿಪಟ್ಟ ತೊಗೊಂಡು ಕೊಡೋದು, ಇದನ್ನ ಉರಿ ಹಚ್ಚಿದ್ರೆ ಇದಕ್ಕೆ ಏನಾಗುತ್ತೆ, ಪೇಪರ್ ಏನಾಗುತ್ತೆ, ಸುಟ್ಟು ಬೂದಿ ಆಗುತ್ತೆ. ಅದ ಒಂದು ಕಡ್ಡಿಪಟ್ಟಣದಿಂದ ಆ ಟೇಬಲ್ ಸುಡ್ಬೋದಾ? ಒಂದು ಕಡ್ಡಿ ಕೊಡೋದು ಆ ಟೇಬಲ್ ಇಡೋದು ಉರಿ ಹತ್ತುತ್ತಾ? ಅದಕ್ಕೆ ಹೇಳೋದು, ಯಾವುದೇ ಒಂದು ಬೆಂಕಿ ಉತ್ಪತ್ತಿ ಆಗಬೇಕಾದ್ರೆ ಉರಿಯಲು ಬೇಕಾದ ಪ್ರಮಾಣದಲ್ಲಿ ಶಾಖ, ಉರಿಯಲು ಬೇಕಾದ ಪ್ರಮಾಣದಲ್ಲಿ ಗಾಳಿ ಮತ್ತು ಉರಿಯಲು ಬೇಕಾದ ಪ್ರಮಾಣದಲ್ಲಿ ವಸ್ತು, ಈ 3 ವಸ್ತುಗಳು ಏಕಕಾಲಕ್ಕೆ ಒಂದು ಎಲ್ಲೇ ಕ್ರಿಯೆ ನಡೀತಿತ್ತಲ್ಲ, ಅವು 3 ಯಾವಾಗ ಕೂಡ್ತಾವೋ ಅವಾಗ ಒಂದು ಬೆಂಕಿ ಉತ್ಪತ್ತಿ ಆಗುತ್ತೆ. ಆದರೆ ಆ ಬೆಂಕಿಯನ್ನು ನಂದಿಸಬೇಕಾದ್ರೆ ನಾವು 3ರಲ್ಲಿ ಒಂದನ್ನು ಇಲ್ಲದಂತೆ ಮಾಡಬೇಕು. ಯಾವ ರೀತಿ ಇಲ್ಲದಂತೆ ಮಾಡಬೇಕಂದ್ರೆ, ಆ 3ರಲ್ಲಿ ಒಂದನ್ನು ಆ ಬೆಂಕಿಗೆ ದೊರೆಯದಂತೆ ನಾವು ತಡೆ ಹಿಡಿದ್ರೆ ಆ ಬೆಂಕಿ ಸಂಪೂರ್ಣವಾಗಿ ನಂದಿ ಹೋಗುತ್ತದೆ. ಹೀಗಾಗಿ ಬೆಂಕಿಯ ನಂದಿಸುವ ವಿಧಾನವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ತಣಿಸುವಿಕೆ, ಮುಚ್ಚುವಿಕೆ ಮತ್ತು ಬೇರ್ಪಡಿಸುವಿಕೆಯಿಂದ ಬೆಂಕಿಯನ್ನು ಆರಿಸ್ತೇವೆ. ಯಾಕಂದ್ರೆ ಗ್ಯಾಸ್ ಫೈರ್ ಇವತ್ತಿನ ನಿರ್ಮಾಣದಲ್ಲಿ ಬಹಳ ಅನಾಹುತಗಳನ್ನು ಮಾಡ್ತಾ ಇದೆ. ಹೀಗಾಗಿ ಅದರ ಬಗ್ಗೆ ನಾವು ಸಂಪೂರ್ಣ ಜ್ಞಾನವನ್ನು ತಿಳ್ಕೊಳ್ಬೇಕು. ಗ್ಯಾಸ್ ಫೈರ್ ಅಂದ್ರೆ ಏನಂದ್ರೆ, ಈ ಒಂದು ಅಡಿಗೆ ಮನೆ ಅಂತ ಇಟ್ಕೊಳ್ರಿ. ಅಡಿಗೆ ಮನೆ ಒಳಗೆ ಗ್ಯಾಸ್ ಲೀಕ್ ಆತಂದ್ರೆ ಎಲ್ಲಾದ್ರೂ ನೀವು ಜಸ್ಟ್ ಬರೀ ಒಂದು ಹಿಂಗೆ ಲೈಟಿಂಗ್ ಬಟನ್ ಹಾಕಿದ್ರೆ ಸಾಕು, ಕ್ಷಣ ಮಾತ್ರದಲ್ಲಿ ಬ್ಲಾಸ್ಟ್ ಆಗಿಬಿಡ್ತದೆ. ಅವಾಗ ನೀವು ಬಿಲ್ಡಿಂಗ್ ಇರಲ್ಲ, ನೀವು ಇರಲ್ಲ. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಇದ್ದಾಗ ಗ್ಯಾಸ್ ಲೀಕ್ ಆದಂಥ ಸಂದರ್ಭದಲ್ಲಿ ನಾವು ಯಾರು ಅಲ್ಲೇ ಕಡ್ಡಿ ಕೊರೆಯೋದಾಗ್ಲಿ ಅಥವಾ ಲೈಟ್ ಬಟನ್ ಹಾಕೋದಾಗ್ಲಿ ಇಂಥ ಕೆಲಸಗಳನ್ನು ಮಾಡಬಾರ್ದು. ಹಾಗಾಗಿ ನಾವೆಲ್ಲರೂ ಅದರ ಬಗ್ಗೆ ಜಾಗೃತರಾಗಿರಬೇಕು. ಈಗ ನೀವು ಈ ಒಂದು ಅಡಿಗೆ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿದೆ ಅಂತ ಇಟ್ಕೊಳ್ರಿ. ಗ್ಯಾಸ್ ಲೀಕ್ ಆದಾಗ ನೀವು ಜಸ್ಟ್ ಒಂದು ಲೈಟ್ ಬಟನ್ ಹಾಕಿ ಸ್ವಲ್ಪ ಅಲ್ಲಿ ವಿದ್ಯುತ್ ವಾಹಕವಾಗೋದ್ರಿಂದ ಬೆಂಕಿ ಎತ್ತಿ ಆ ರೂಮ್ ಬ್ಲಾಸ್ಟ್ ಆಗ್ತದೆ. ಈಗ ಒಂದು ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಗ್ಯಾಸ್ ಲೀಕ್ ಆದಾಗ ನೀವು ಸ್ಕೂಲ್ಗೆ ಹೋಗಿ ಮನೆಗೆ ಹೋಗಿರ್ತೀರಿ. ಮನೆಗೆ ಹೋಗಿ ಏನಂದ್ರೆ ನಿಮ್ಮ ಪೇರೆಂಟ್ಸ್ ಹೊರಗಡೆ ಹೋಗಿರ್ತಾರೆ, ಎಲ್ಲೇ ಕೆಲಸಕ್ಕೆ ಹೋಗಿರ್ತಾರೆ. ನೀವು ಬರ್ತೀರಿ ಸ್ಕೂಲಿಂದ ಬಂದು ಈ ರೀತಿಯಾಗಿ ಓಪನ್ ಮಾಡ್ತಾರೆ ಅಡಿಗೆ ಮನೆದು. ಅಲ್ಲಿ ಗ್ಯಾಸ್ ಲೀಕ್ ಆಗಿರ್ತದೆ, ಗ್ಯಾಸ್ ಎಲ್ಲ ಹೊರಗಡೆ ಬರ್ತದೆ. ಅವಾಗ ಗ್ಯಾಸ್ ಲೀಕ್ ಆಗಿರ್ತದೆ ಅಂತೇಳಿ ನೀವೇನಾದ್ರು ಓಡಿ ಹೋಗಿ ಅಲ್ಲಿ ಮನ್ಯಾಗ ಹೋದ್ರಿಂದ ಅಲ್ಲೇ ವಾತಾವರಣದ ಗಾಳಿ ಇರೋದಿಲ್ಲ, ನೀವು ಅಲ್ಲೇ ಮೂರ್ಛೆ ಹೋಗಿ ಬೀಳ್ತೀರಿ. ಮೂರ್ಛೆ ಹೋಗಿ ಬೀಳ್ತೀರಿ, ನೀವು ಒಳಗಡೆ ಬರೋದು ಯಾರು ನೋಡಿರೋದಿಲ್ಲ. ಯಾರು ನೋಡಿಲ್ಲ ಅಂತಂದ ಸಂದರ್ಭದೊಳಗೆ ನೀವು ಉಸಿರಾಟದ ತೊಂದರೆಯಿಂದ ಜೀವವನ್ನು ಕಳೆದುಕೊಳ್ಬೇಕು. ಒಳಗಡೆ ಸದಾ ಇಲ್ಲಿರುವಂತ ಗಾಳಿ ಒಳಗಡೆ ಹೋಗಿ ಅಲ್ಲಿರುವಂತ ಅನಿಲ ಹೊರಗಡೆ ಬರ್ತೈತಿ. ಆಮೇಲೆ ಈ ಕಡೆ ಬರಬೇಕು, ಬಂದು ಈ ಡೋರನ್ನ ಹಿಂಗ ಮತ್ತೆ ನೀವು ಗಾಡಿ ಸೈಡ್ ಸರಿಬೇಕು. ಅವಾಗ ಈ ವಾತಾವರಣದ ಗಾಳಿ ಎಲ್ಲ ಒಳಗಡೆ ಹೋಗ್ತೈತಿ, ಅಲ್ಲಿರುವಂತ ಅನಿಲ ಗಾಳಿಯಲ್ಲಿ ಬೆರೆತು ಹೋಗ್ತೈತಿ. ಅವಾಗ ನೀವೇನ್ ಮಾಡಬೇಕು, ಗ್ಯಾಸ್ ನೀರಿಗೆ ಫೋನ್ ಹಚ್ಬೇಕು, ಅಗ್ನಿಶಾಮಕದವರಿಗೆ ಫೋನ್ ಹಚ್ಬೇಕು. ಈ ರೀತಿ ಗ್ಯಾಸ್ ಲೀಕ್ ಆಗಿದೆ, ದಯವಿಟ್ಟು ಬನ್ನಿ ಅಂತ ಹೇಳಬೇಕು. ಅವ್ರು ಬಂದು ನಿಮ್ಮ ಸಿಲಿಂಡರ್ನ ಬೇರೆ ಸಿಲಿಂಡರ್ ಕೊಡ್ತಾರೆ. ಮುಚ್ಚುವಿಕೆಯಿಂದ ಆರಿಸ್ಬೇಕು. ಫಸ್ಟ್ ಏನ್ ಮಾಡ್ರಿ, ಗ್ಯಾಸ್ ಆಫ್ ಮಾಡ್ರಿ. ಗ್ಯಾಸ್ ಆಫ್ ಮಾಡಿದ್ರು ಕೂಡ ಇಲ್ಲಿ ಬೆಂಕಿ ಹಾಕಿ ಉರಿತಿರ್ತೈತಿ. ಅವಾಗ ನೀವ್ ಏನ್ ಮಾಡ್ಬೇಕಂತಂದ್ರೆ, ಇದು ಪೂರ್ತಿ ಇದು ಒಂದು ಪ್ಲೇಟ್ ತೆಗೆದುಕೊಳ್ಬೇಕು. ತಗೊಂಡು ಹಿಂಗೆ ಇದು ಕಡಾಯಿ ಪಟ್ಟ ಇಟ್ಕೊಳ್ರಿ. ಹಿಂಗ ನಿಧಾನವಾಗಿ ಇದ್ರ ಮೇಲೆ ಸರಿಸ್ಬೇಕು.
ಸರಿಸಿದಾಗ ಅದು ಪೂರ್ತಿ ಮುಚ್ಚಿತೆ ಅಂದ್ರೆ ಏನಾಗುತ್ತೆ ಅಲ್ಲಿರುವಂತ ಬೆಂಕಿ ಆರಿ ಹೋಗುತ್ತೆ. ಯಾಕಂದ್ರೆ ವಾತಾವರಣದ ಗಾಳಿ ಅದಕ್ಕೆ ಸಿಗದೆ ಇದ್ದು ಬೆಂಕಿ ಆರಿ ಹೋಗುತ್ತೆ. ಇದು ಮುಚ್ಚುವಿಕೆಯಿಂದ ಆರಿಸೋ ವಿಧಾನ. ಅವರೊಬ್ಬ ಕ್ರಿಯಾಶೀಲ. ನಾನು ಅದೇ ಹೇಳಿದೆ ಅವ್ರ ಸರ್ಗೆ, ಏನು ಸ್ವಲ್ಪ ದೂರ ಅದಂದ್ರೂ ಚಿಂತಿಲ್ಲ ಸರ, ನಾನು ನಿಮ್ಮ ಸಾರಿ ಬರ್ತೇವೆ ಅಂತ ಹೇಳಿದ್ರು. ನಿಮ್ಗೆ ಎದಕ್ಕೆ ಸಲುವಾಗಿ ಅಂದ್ರೆ ಅವರು ನಿಮ್ಮ ಬಗ್ಗೆ ಅಷ್ಟು ಕಾಳಜಿ ತಗೊಂಡು ನಿಮ್ಮನ್ನೆಲ್ಲ ಪ್ರೇರೇಪಿಸುವ ಉದ್ದೇಶಕ್ಕಾಗಿ ತಮ್ಮ ಅದ್ರ ಬಗ್ಗೆ ನಾವು ಏನು ಹೇಳೋದಿಲ್ಲ, ನಿಮ್ಗೆಲ್ಲ ಗೊತ್ತಾಯ್ತದ. ಹೌದ್ರೆ ಈ ಮೊದಲು ಈ ಕೊಡಗಲಿ ಶಾಲೆಯಲ್ಲಿ ಅವ್ರು ನಾವು ಕ್ರಿಯಾಶೀಲ ಚಟುವಟಿಕೆಗಳನ್ನು ನಾವು ನೋಡಿವಿ. ಯಾಕಂದ್ರೆ ಇವತ್ತು ನೀವು ಈ ಸರ್ ಸಿಕ್ಕಾರಂತಂದ್ರ ಹೆಡ್ ಮಾಸ್ಟರ್ ಮತ್ತು ಅವರಿಗೆ ತಕ್ಕಂಗೆ ಇವರು. ಯಾಕಂದ್ರೆ ಈ ಬಡ್ರಂಗ ಸರ್ ಒಬ್ಬರ ಮಾಡ್ತಿದ್ರು ಆಗೋದಿಲ್ಲ, ಅವ್ರ ಸಪೋರ್ಟ್ ಬೇಕಾ, ಹೌದಿಲ್ಲ? ಅಂತ ಒಂದು ಅವರಿಬ್ರು ಕೂಡಿ ನಿಮ್ಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನು ಕೊಡ್ತಾರೆ. ನಾವೆಲ್ಲ ದೃಶ್ಯ ಮಾಧ್ಯಮದಲ್ಲಿ ನೋಡ್ತಿರ್ತೀವಿ ನಿಮ್ಮ ಆಕ್ಟಿವಿಟೀಸ್ಗಳನ್ನು ಮತ್ತು ನಿಮ್ಮ ಶಾಲೆಗೆ ಬರುವಂತ ದೇಣಿಗೆಗಳನ್ನು ನೋಡಿ ನಮ್ಗೆ ಬಹಳ ಖುಷಿ ಆಗ್ತೈತಿ. ಯಾಕಂದ್ರೆ ಗೌರ್ಮೆಂಟ್ ಶಾಲೆಗೆ ಒಂದು ಇಂಥ ಸವಲತ್ತು ಎಲ್ಲಾರ ಅದಾವನ ನಾವು ತಾಲೂಕು ಅಥವಾ ಎಲ್ಲಾರ ಬೇರೆ ಕಡೆ ಜಿಲ್ಲಾದಾಗ ಲೈಬ್ರರಿ ಇದ್ದಿದ್ದು ಎಲ್ಲಾರ ಸ್ಕೂಲ್ ಐತಿ? ಎಲ್ಲಾ ಪುಸ್ತಕಗಳು ನಿಮ್ಮ ಶಾಲೆಯಾಗ ಅದಾವ. ಬಟ್ ಅದನ್ನು ನೀವು ಸದುಪಯೋಗ ಪಡೆದುಕೊಳ್ಳ್ರಿ. ಮುಂದಿನ ದಿನಮಾನದಲ್ಲಿ ನೀವು ನಾಳೆ ಯಾರಿದ್ರಾಗ ಏನಾಗ್ತಿರಂತ ಗೊತ್ತಿಲ್ಲ. ದೊಡ್ಡ ದೊಡ್ಡ ಹುದ್ದೆಗೆ ಹೋದಾಗ ನಿಮ್ಮ ಒಂದು ಸರ್ ಒಂದು ಏನಂದ್ರ ಸ್ಮರಣೆಯನ್ನು ಮರೆಯಬಾರದು. ಇದು ಜೆಟ್ ಮತ್ತು ಸ್ಪ್ರೇ ಎರಡೂ ರೀತಿ ನಾವು ನೀರನ್ನು ಹೊಡೆದು ಬೆಂಕಿಯನ್ನು ನಂದಿಸುತ್ತೇವೆ. ಏನಪ್ಪ ಅಂದರೆ ಹೊಗೆ ತುಂಬಿದ ಕೊಠಡಿಗಳಲ್ಲಿ ಕಾರಂಜಿ ಏನಿರುತ್ತಲ್ಲ ಆ ಟೈಪ್ ಡ್ಯಾನ್ಸ್ ಇದು ಕೂಡ ಒಂದು ಮಕ್ಕಳ ದಿನಾಚರಣೆ ಮಕ್ಕಳಿಂದ ಒಂದು ಸನ್ಮಾನ ಕಾರ್ಯಕ್ರಮ ಸರ್. ನಿಮಗೆ ಮಕ್ಕಳು ಹಾಗೂ ಶಿಕ್ಷಕರಿಂದ ಎಲ್ಲರೂ ಬರೀ ಸಾಕಂಡ್ ಬರ್ರಿ ಸರ್. ನೀವು ಬರ್ರಿ. ಮಕ್ಕಳೆಂದರೆ ಸ್ವರ್ಗ, ಮಕ್ಕಳೆಂದರೆ ಹರುಷ, ಮಕ್ಕಳಿಲ್ಲದ ಮನೆಯು ಸೆರೆಮನೆಯೋ ಕೈ ನರಕ. ಮಕ್ಕಳಿದ್ದರೆ ಪ್ರೀತಿ, ಮಕ್ಕಳಿದ್ದ ನಿಮಗೆ ನಮ್ಮ ಶುಭಾಶಯ. ಚಿನ್ನರೆ ನಿಮಗಿಂದು ಹಾಡ್ಬೇಕು ಶುಭಾಶಯ. ಮಕ್ಕಳ ದಿನದಿಂದು ನಿಮಗೆ ನಮ್ಮ ಶುಭಾಶಯ. ಚಿನ್ನರೆ ನಿಮಗಿಂದು ಹಾಡ್ಬೇಕು ಶುಭಾಶಯ. ಗುರುಲಿಂಗಪ್ಪ ಕಾಲೋನಿ ಶಾಲೆಯ ಮಕ್ಕಳ ವತಿಯಿಂದ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಈಗ ಮಕ್ಕಳ ದಿನವೆಂದು ನಿಮಗೆ ನಮ್ಮ ಶಾಲೆಯ ಒಂದು ಚಿಕ್ಕ
ಸನ್ಮಾನ ಸ್ವೀಕರಿಸಿದಂತ ಎಲ್ಲ ಅಗ್ನಿಶಾಮಕ ಸಿಬ್ಬಂದಿಯವರಿಗೆ, ಶಾಲೆಯ ಮುಖ್ಯ ಗುರುಗಳು, ಎಸ್ಎಲ್ಸಿ ಅಧ್ಯಕ್ಷರು, ಮುದ್ದು ಮಕ್ಕಳ ಪರವಾಗಿ ಹಾಗೂ ಈ ಗುರುಲಿಂಗಪ್ಪ ಕಾಲೋನಿಯ ಶಾಲೆಯ ಎಲ್ಲ ತಂದೆ ತಾಯಿಯರ ಪರವಾಗಿ ನಿಮ್ಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಅಂತ ಹೇಳಿ ನಿಜವಾಗ್ಲೂ ಇವತ್ತಿನ ದಿವಸ ಯಾವ ಸಂದರ್ಭ ಅಂತಂದ್ರೆ ಮಕ್ಕಳಿಗೆ ನಾವು ಸನ್ಮಾನ ಮಾಡಬೇಕು. ಇವತ್ತಿರುವುದು ಮಕ್ಕಳ ದಿನಾಚರಣೆ, ಆದರೆ ಮಕ್ಕಳಿಂದ ನಮಗೆ ಸನ್ಮಾನ ಮಾಡಲು ಒಂದು ಭಾಗ್ಯವನ್ನು ಒದಗಿಸಿಕೊಟ್ಟ ಈ ಶಾಲೆಯ SDMC ಅಧ್ಯಕ್ಷರು, ಮುಖ್ಯ ಗುರುಗಳು ಮತ್ತು ಸಂಗಮೇಶ್ ಬಂಡ್ರಿಗಲ್ ಸರ್ ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರುತ್ತೇನೆ ಎಂದು ಹೇಳುವುದರ ಪ್ರಯುಕ್ತ ಇದೇ ಪ್ರಥಮ ಬಾರಿಗೆ ಮಕ್ಕಳ ದಿವಸ ನಾವು ಸನ್ಮಾನಗೊಳಪಟ್ಟಿದ್ದು ನಮ್ಮೆಲ್ಲರ ಭಾಗ್ಯ ಅಂತ ಅನ್ಕೊಂಡು ತಮ್ಮೆಲ್ಲರಿಗೂ ಧನ್ಯವಾದ ಮಾಡ್ತೀನಿ.